ಜೈಲಿನ ಬಳಿ ಬರುವ ಅಭಿಮಾನಿಗಳನ್ನ ನೆನೆದು ದರ್ಶನ್ ಭಾವುಕರಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ಫ್ಯಾನ್ಸ್ಗೆ ದರ್ಶನ್ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಏನಾ ಸಂದೇಶ ನೋಡಿ. ದರ್ಶನ್ ಅಭಿಮಾನಿಗಳನ್ನ ನೆನೆದು ಜೈಲಲ್ಲೇ ಭಾವುಕರಾಗಿದ್ದಾರೆ. ಭಾವನಾತ್ಮಕವಾದಂತಹ ಸಂದೇಶವನ್ನ ಕಳುಹಿಸಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ. ದರ್ಶನ್ ಅವ್ರನ್ನ ನೋಡಬೇಕು, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವಕಾಶ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ. ಫ್ಯಾಮಿಲಿಗೆ ಮಾತ್ರ ಅವಕಾಶ ಇರೋದು. ಅಲ್ಲಿ ಬಂದು ಗೊಳೋ ಅಂತ ಗೋಳಾಡ್ತಾ ಇದ್ದಾರೆ. ಬಟ್ ಈಗ ಅಭಿಮಾನಿಗಳು ಜೈಲಿನ ಹತ್ರ ಬಂದು ಕಾಯೋದು ಬೇಡ, ನಾನೇ ಆಚೆ ಬಂದ ಮೇಲೆ, ಜೈಲಿಂದ ಬಿಡುಗಡೆ ಆದಮೇಲೆ ನಾನೇ ನಿಮ್ಮ ಹತ್ರ ಬರ್ತೀನಿ, ನನ್ನ ಮೀಟ್ ಮಾಡ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿದ್ದಾರೆ. ವಿಕಲಚೇತನ ಫ್ಯಾನ್ಸ್ ಬರ್ತಿರೋದು ನನಗೆ ಬಹಳ ನೋವನ್ನು ಉಂಟು ಮಾಡಿದೆ. ದಯವಿಟ್ಟು ಯಾರು ನಾನು ನೋಡೋಕ್ಕೆ ಜೈಲಿನ ಬಳಿ ಬರಬೇಡಿ, ನಾನು ಜೈಲಿಂದ ಬಿಡುಗಡೆ ಆದಮೇಲೆ ನಿಮ್ಮನ್ನು ಕಾಣ್ತೇನೆ. ಜೈಲರ್ ಮೂಲಕ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ ದರ್ಶನ್ ಹೇಳಿದ್ದಾನೆ ಅಂತಾನೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ನಟ ಹೇಳಿ ಕಳಿಸಿದ್ದಾರೆ ಜೈಲರ್ ಮೂಲಕ. ಅಂದರೆ ಖುದ್ದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮ್ಗೆ ಗೊತ್ತಿದೆ ದರ್ಶನ್ ಅವರು ಹೈಯೆಸ್ಟ್ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂಥೇಳಿ. ಈಗ ಅವ್ರ ಕುಟುಂಬಸ್ಥರು, ಅವರ ಹೆಂಡತಿ, ಅವರ ಮಗ ಕೂಡ ಬಂದು ನೋಡ್ಕೊಂಡು ಹೋದರು. ಮತ್ತು ಅವರ ಅತ್ಯಾಪ್ತರು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂಥೇಳಿ ಕರೆದಂಥವ್ರು ಅವರು. ಆದರೆ ಈಗ ಅಲ್ಲಿ ಬಂದು ಜೈಲು ಮುಂದ್ಗಡೆ ಶಿಳ್ಳೆ ಕೇಕ್ಗಳನ್ನು ಹಾಕುವುದು, ನಮ್ಗೆ ಅವಕಾಶ ಕೊಡಿ ಅಂಥೇಳಿ ಪೊಲೀಸರಿಗೆ ಅಲ್ಲಿ ಮನವಿಯನ್ನು ಮಾಡಿಕೊಳ್ಳೋದು, ಎಲ್ಲವೂ ಕೂಡ ಪೊಲೀಸರಿಗೂ ಕೂಡ ತಲೆನೋವನ್ನು ತರಿಸ್ತಾ ಇದೆ. ಹಾಗಾಗಿನೇ ಬಂದರೂ ಕೂಡ ನೋ ಯೂಸ್, ಯಾರೇ ಬಂದರೂ ಕೂಡ ಅಷ್ಟೇ ಅಭಿಮಾನಿಗಳು. ಬಟ್ ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾಕಂದರೆ ದರ್ಶನ್ಗೆ ಮಾಹಿತಿಗಳು ಹೋಗ್ತಾ ಇರುತ್ತೆ, ಜೈಲಾಧಿಕಾರಿಗಳು ಹೇಳ್ತಾ ಇರ್ತಾರೆ ಸಹಜವಾಗಿ ಇಲ್ಲಿ ಏನೇನು ಮಾಹಿತಿ ಜೈಲಿಂದ ಆಚೆ ಏನೇನು ಆಗ್ತಾ ಇದೆ ಅಂಥೇಳಿ. ಅಭಿಮಾನಿಗಳು ಬರ್ತಾ ಇರೋದಕ್ಕೆ ಅವರು ಕೂಡ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸಂದೇಶ ಇದು ಅವರ ಅಭಿಮಾನಿಗಳು, ಯಾರೂ ಕೂಡ ಜೈಲ್ ಹತ್ರ ಬರೋದು ಬೇಡ, ನಾನೇ ಬಿಡುಗಡೆ ಆದಮೇಲೆ ನಿಮ್ಮನ್ನು ಕಾಣ್ತೇನೆ. ನೋಡಿ, ಮೊನ್ನೆ ವಿಜಯಲಕ್ಷ್ಮಿ ಕೂಡ ಇದೇ ರೀತಿ ಅಭಿಮಾನಿಗಳಿಗೊಂದು ಸಂದೇಶವನ್ನು ಕೊಟ್ಟಿದ್ರು. ಈಗ ದರ್ಶನ್ ಕೂಡ ಅಷ್ಟೇ, ಡೈರೆಕ್ಟಾಗಿ ಬಂದು ಮಾತಾಡೋಕ್ಕಾಗಲ್ಲ, ಅಥವಾ ಅಲ್ಲಿ ಬಂದು ಕೈ ಬೀಸಿ ಹೇಳೋಕ್ಕಾಗಲ್ಲ, ಅವಕಾಶ ಇಲ್ಲ. ಹಾಗಾಗಿ ಏನೇ ಇದ್ರೂ ಜೈಲಾಧಿಕಾರಿಗಳ ಮೂಲಕ ಸಂದೇಶವನ್ನು ರವಾನೆ ಮಾಡಬೇಕು.